ನಮಸ್ಕಾರ ಎಲ್ಲ RCB ಹುಲಿಗಳಿಗೆ ನೋಡ್ರಿ ನಮ್ಮದು ನಾಳೆ ಮ್ಯಾಚ್ ಐತ್ರಿ. ಅದು ಯಾರ ಜೊತೆ CSK ವರ್ಸಸ್ RCB ಮ್ಯಾಚ್ ರೀ. ಆ್ಯಕ್ಚುಲಿ ನಾ ವಿಡಿಯೋ ನಾಳೆ ಮಾಡಬೇಕಾಗಿತ್ತು ಬೆಳಗ್ಗೆ, ಆದರೆ ನಾವು ಡಿಗ್ರಿ ಎಕ್ಸಾಮ್ ಇರೋ ಕಾರಣದಿಂದ ಬೆಳಗ್ಗೆ ಸಮಯ ಸ್ವಲ್ಪ ಲೇಟ್ ಆಗೈತೆ ಅನ್ನೋ ಇವತ್ತು ರಾತ್ರಿ ಮಾಡಿ ಹಾಕಾಕತ್ತೇನೆ ರೀ. ಇರಲ್ಲ ಅದು ಅವತ್ತು ಒಪ್ಪ ಇರಲಿ. ಈಗಿನ ಮ್ಯಾಚ್ ವಿಷಯಕ್ಕೆ ಬರೋಣ್ರಿ. ಅದು ಯಾರ ಜೋಡಿ ಮ್ಯಾಚ್ ಐತದ CSK ವರ್ಸಸ್ RCB ರೀ. ನಮ್ಮ RCB ಅನಿವಾರ್ಯ ಎಂತ ಆಗೈತಂದ್ರೆ ನಾಳೆ ನಾವು ಗೆಲ್ಲಬೇಕಾಯ್ತು. ಸೋತ್ರಂತರೂ ಹೊರಗೆ ಹೋಗೇ ಬಿಡುದ್ರಿ. ಅದು ಮ್ಯಾಚ್ ಎಲ್ಲಿ ಐತಂದ್ರೆ ಬೆಂಗಳೂರು ಆಗೈತೆ. ಬೆಂಗಳೂರು ಆಗಂದ್ರೆ ನಮ್ಗೆ ಹೊಟ್ಟೆಕಟ್ಟು ಚಾಲು ಆಗಿಬಿಡತ್ರಿ. ಯಾಕಂದ್ರೆ ನಮ್ಮ RCB ಆಲ್ಮೋಸ್ಟ್ ಬೆಂಗಳೂರಾಗ ಅತಿ ಹೆಚ್ಚು ಮ್ಯಾಚ್ ಸೋತದ ಬೆಂಗಳೂರಾಗ್ರಿ. ಇದೊಂದು ನಮ್ಗೆ ಹೊಟ್ಯಾಗ ಭಾಳ ತ್ರಾಸ ಮಾಡ್ತದ. ಚೆನ್ನೈದವ್ರಿಗೆ ಒಂದು ಚಾನ್ಸ್ ಐತೆ, ಸೋತು ಎಲ್ಲೋ ಒಂದು ಕಡೆ ಚಾನ್ಸ್ ಐತ್ರಿ. ಬಟ್ RCB ಹಂಗಿಲ್ರಿ. ಇದು ನಿಮಗೆ ಗೊತ್ತೈತ್ರಿ. ನಮ್ಮ ಸಂಪ್ರದಾಯ ನಾವು ಬಿಟ್ಟು ಕೊಡು ಮಾತಿಲ್ರಿ. ನಿತ್ತ ಬೇಕಾ ಹೊಯ್ಕೋಲಿ, ಬ್ಯಾಟ್ಮನ್ಸ್ ಬಲ್ಲಿ ಬೇಕಾದಂತ ಬಾಲರ್ಸ್ ಬಲ್ಲಿ ನಮ್ಮ ಸಂಪ್ರದಾಯ ಐತೆ, ನಾವು ಫಾಲೋ ಮಾಡಬೇಕ್ರಿ. ಪ್ಲೇಯಪ್ ನಾವು ಹಂಗೆ ಹೋದ್ರ ಅದು ಸಂಪ್ರದಾಯ ಅಲ್ಲ. ನಾ ಸಣ್ಣಾಗಿರ್ತ ನೋಡಕತ್ತ RCB ಒಂದು ಸೀಸನ್ ಪ್ಲೇಯಪ್ ಆರಾಮ್ಸೆ ಹೋಗಿದವ್ ನೋಡೇ ಇಲ್ಲ. ಈ ಮುಂದೆ ನೋಡ್ಕೊಂಡು ಗೊತ್ತು ಇಲ್ರಿ. ಯಾಕಂದ್ರೆ ನಮ್ಮ RCB ಸಂಪ್ರದಾಯಗಳು ಹಂಗೆ ಅದಾವ. ಒಟ್ಟು ಅವ್ರು ಸೋಲ್ಬೇಕು, ಇವ್ರಿಗೆ ಗೆಲ್ಲಬೇಕು, ಅಲ್ಲಿ ಸೋಲ್ಬೇಕು, ಇವ್ರಿಗೆ ಗೆಲ್ಲಬೇಕು. ಅದು ನಾವು ಗೆಲ್ಲೋದಂತ CSK ಮೇಲೆ ಹಂಗೆ ಹಗ್ರ ಬಿಗ್ರಿ ಗೆದ್ರೆ ಪ್ಲೇಯಪ್ ಮತ್ತು ನಾವು ಮರ್ತ ಬಿಡೋದು ಬಾಯ್ ಬಾಯ್ ಗುಡ್ ಬಾಯ್ ಟಾಟಾ ಹೇಳಿಬಿಡೋದು ಯಾಕತಿ. ಅದು 18 ಓವರ್ ಒಂದು ಬಾಲ್ನೇ ಗೆಲ್ಲಬೇಕು. ಇಲ್ಲ ಅಂದ್ರೆ ಅವನವನ 18 ರನ್ ಇಲ್ಲ 17 ರನ್ ಗೆಲ್ಲಬೇಕ್ರಿ. ಅವಾಗ ನಮ್ಮ ಸ್ಟ್ರೈಕ್ ರೇಟ್ ಇಲ್ಲ ಮ್ಯಾಗ ಹೋಗ್ತದ, ಒಂದು 4ನೇ ಸ್ಥಾನಕ್ಕೆ ಬರ್ಬೋದು. ಇಲ್ಲ ಅಂದ್ರೆ ನಾವು ಮತ್ತೆ ದಡಲ್ ಪಡಲ್ ಆಕೈತಿ. ಅವನವನ SRH ಮ್ಯಾಚ್ ಇದೆ, ಮೈಂಡ್ ಮ್ಯಾಚ್ ಇಡ್ತಾರೆ. SRH ಸೋತಿತ್ರ ನಮ್ಗೆ ಒಂಥರ ಖುಷಿ ಇರ್ತದೆ. ಮುಂದಿನ ಮ್ಯಾಚ್ ಸೋತ್ರ ಮತ್ತೆ ನಮಗೆ ಫುಲ್ ಪವರ್ನೇ ಫುಲ್ ಧೈರ್ಯ ಇರ್ತದೆ. ಅದು ಏನು ಮಾಡಕ್ಕೆ ಬರಲಿಲ್ಲ. ಅವ್ರಿಗೆ ಮಳೆ ಡಿಲೇ ಆಗಿ ಅವ್ರು ಪಾಯಿಂಟ್ ಕೊಟ್ಬಿಟ್ರು. ಅವ್ರು ಒಂದು ಲಾಸ್ಟ್ ಒಂದು ಮ್ಯಾಚ್ ಐತೆ, ಅದೊಂದು ಸೋತ್ ಬಿಟ್ರೆ ನಮ್ಗೆ ಇನ್ನಷ್ಟು ಹೆಲ್ಪ್ ಆಗ್ತದೆ. ಅದು ಸೋತ್ರ ಹಂಗೆ ಹಗ್ರ ಬಿದ್ದು ಸೋಲೋಂಗಿಲ್ರಿ. ಪೂರ್ತಿ ರನ್ ರೇಟ್ಲಿ ಸೋಲ್ಬೇಕು ಆಗ್ತದ. ಇಂಥ ಆಪದ ಟೈಮ್ದಾಗ ನಮ್ಮ ವಿಲ್ ಜಾಕ್ಸ್ ಒಬ್ಬ ಕೈ ಕೊಟ್ಟು ಹೋಗಿಬಿಟ್ರಿ. ಪಾಪ ಅವು ಹೋಗಿಬಿಟ್ರಿ. ಅವ್ರು ಮೊದಲ ಅಗ್ರಿಮೆಂಟ್ ಮಾಡ್ಕೊಂಡ್ರೆ ಕಾಣ್ತದೆ. ಈ ನಮ್ಮ ಟೆಸ್ಟ್ ಇನ್ನು ಪ್ರಾಕ್ಟೀಸ್ ನಡೆಯಾಕತ್ತಂದ್ರೆ ನಾವು ಇನ್ನು ರಾಜೀನಾಮೆ ಕೊಡ್ತೀವಿಪ್ಪ ಅಂತಂದ್ರೆ ಮೊದಲು ಅಗ್ರಿಮೆಂಟ್ ಮಾಡ್ಕೊಂಡು ಬಿಟ್ಟಿದ್ರಿ ವಿಲ್ ಜಾಕ್ಸ್. ಅವ್ನು ಇಂಥ ಟೈಮ್ದಾಗ ಅದೊಂದು ಅದೇನೋ ಅಂತಲ್ಲ ಗಾದೆ ಮಾತ ಕಾಡು ಟೈಮ್ಕ ಮಗ ಹುಟ್ಟಿದಂತ ಹಂಗೆ ಆಗಿಬಿಟ್ಟದ. ಇದೊಂದು ಹಿಂಗೆ ಹಚ್ಚಿದ್ರೆ ಇದು ನಮ್ಮ ಕಟ್ಟ ಇಲ್ದಿದ್ರೆ ಎಲ್ಲ ಟೀಮ್ದಾಗ ಏನು ಇಂಗ್ಲೆಂಡ್ ಪ್ಲೇಯರ್ಗಳು ಇದ್ದಲ್ಲ ಅವು ಹೋಗಿಬಿಟ್ಟಾವ. CSK ಹೋಗ್ಯಾರ ಒಂದು 3-4 ಪ್ಲೇಯರ್ ಅನ್ನಕತ್ತಾರ. ಇನ್ನು ನಮ್ಮ ಕಡೆ ಅವು ವಿಲ್ ಜಾಕ್ಸನ್ ಬದ್ಲಿ ಮ್ಯಾಕ್ಸ್ವೆಲ್ ಅವ್ರು ಹಾಕ್ತಾರ. ನಮಗೆ ಹೊಟ್ಟೆಗಟ್ಟಿಲಿ ಚಾಲು ಆಗಿಬಿಟ್ಟದೆ. ಮ್ಯಾಕ್ಸ್ವೆಲ್ ಈ ಸೀಸನ್ ಅಂತೂ ಫಾರ್ಮ್ದಾಗ ಇಲ್ಲ. ಅವನ ಆ ಗಡಿ ಏನಾದರೂ ಅವತ್ತು ಇಲ್ಲ ಫಾರ್ಮ್ದಾಗ ಬತ್ತದ ಮ್ಯಾಚ್ ಪಕ್ಕ ನಂಬದೈತಿ. ನಿತ್ತ ಹೊಯ್ಕೋಲಿ ನಿತ್ತ ಹರ್ಕೋಲಿ ಕೈ ಮಾತ್ರ ಪಕ್ಕ ನಂಬದೈತಿ. ಆ ಒಂದು ಗಡಿ ಪಾಮಕ್ಕೆ ಬರ್ಬೇಕ್ರಿ ನಮಗೆ. ಅದು ಒಂದು ಗಡಿ ಪಾಮಕ್ಕೆ ಬತ್ತ ಸುದ್ದಿ ಪರಕಲ್ಲ. RCB ಕಪ್ ಏನೈತಿ ಈ ಸಲ ನಂಬದೈತೆ. ಬರೀ ಈ ಸತಿ ಬರೀ ಪ್ಲೇಆಫ್ ಗಟ್ಟ ಸೆಲೆಕ್ಟ್ ಆಗಿಲ್ಲ. ಮುಂದಿನ ಸುದ್ದಿ ಬ್ಯಾರೆ ಐತ್ರಿ. ಎಂಥ ಒಳ್ಳೆ ಪ್ಲೇಯರ್ ಅದು. ಯಾರೋ ಏನೋ ಇಲ್ಲಿ ಲಿಂಬಿಕೆ ತಿರುವ್ಯಾರು ಏನು ಮಾಡಿರೋ ಗೊತ್ತಿಲ್ಲ. ನಮ್ಮ RCB ಪ್ಲೇಯರ್ಗಳು ಅಷ್ಟು ಎಲ್ಲ ಪಾಮಕ್ಕೆ ಬಂದವ. ಅದು ಒಂದು ಪ್ಲೇಯರ್ ಎಲ್ಲೋ ನೇಟ್ಲೆ ಮಾಡ್ಸ್ಯಾನ ಕಾಯ್ತಿ ಅವ. ಅದು ಬಹುಶಃ CSK ಮ್ಯಾಚ್ ನಾಳೆ ಗೊತ್ತಾಗ್ತದೆ. ಏನು ನಮ್ಮ RCB ಟೀಮ್ ನೋಡೋದಾದ್ರೆ ಸತತವಾಗಿ ಏನು 5 ಮ್ಯಾಚ್ ಆಡಲ್ಲ. ಫುಲ್ ಬೆಂಕಿ ನೆದರ್ ಇಳಿಸ್ಬೇಕ್ರಿ. ಬಾಲರ್ಸ್ಗಳು ನೆದರ್ ಇಳಿಸ್ಬೇಕು, ಬ್ಯಾಟ್ಮನ್ಸ್ಗಳು ನೆದರ್ ಇಳಿಸ್ಬೇಕು. ಆ ರೀತಿ ತುಂಬಿ ಹಸನ್ ಮಾಡಕತ್ತಾರ. ನಾಳೆ ಒಂದು ಮ್ಯಾಚ್ದಾಗ ಹಂಗೆ ಎಲ್ಲರೂ ಆಡಿದ ಕರಿ ಆದ್ರೆ ಈ ಸಲ ಕಪ್ ಏನೈತಿ ಫಿಕ್ಸ್ ನಮ್ದೈತ್ರಿ. ಆದ್ರೆ ನಾಳೆ ಒಂದು ಮ್ಯಾಚ್ದಾಗ ಮಾತ್ರ ಫುಲ್ ತಿಂಡಿಲಿ ಆಡಾಕ್ಬೇಕು. ಯಾವ್ದಾರ ಒಂದು ಗಡಿ ಸೆಂಚುರಿ ಹೊಯ್ತಂದ್ರೆ ಮತ್ತೆ ಸುದ್ದಿ ಫರಕ್ ಆಗ್ತದೆ. ನಾಳೆ ಮ್ಯಾಚ್ ಐತೆ ನಮ್ಮ RCB ಮ್ಯಾಚ್ ಏಕ ಮಾರು ದೋ ತುಕಾರಿ. ಒಟ್ಟು ನಾಳೆ ಫಿಕ್ಸ್ ಮ್ಯಾಚ್ ಐತೆ ಬರ್ದ್ಬಿಟ್ರೆ ಅದು ಪಕ್ಕ ನಮ್ದೈತೆ. ಒಟ್ಟು 16ನೇ ಓವರಿಗೆ ಮ್ಯಾಚ್ ಮುಗಿದು ಕಡಿಕೆ ಹಾಕ್ತಾರೆ. ಇಲ್ಲ ಅಂದ್ರೆ 16ನೇ ಓವರಿಗೆ ಮ್ಯಾಚ್ ಆಲ್ಔಟ್ ಕಡಿಕಾಗಿ ಒಂದು ದಾನಿಗೆ ಹಚ್ಚಿ ಬರ್ತಾ ನಂಗೆ ನಂಬಿಕೆ ಐತಿ ಬಾಲರ್ಸ್ಗಳ ಮ್ಯಾಗ. ಇನ್ನು ಏನೈತೆ ಫುಲ್ ಒಟ್ಟು ಬ್ಯಾಟಿಂಗ ಒಟ್ಟು ಬಾಲಿಂಗ್ ಫುಲ್ ಗಚ್ಚಿ ಆಗ್ಬೇಕ್ರಿ. ನಾಯಿ ಹೊಡೆದು ತೆಗೆದು ಹಾರಿಸಿ ಬಿಡ್ತಾರ ನನಗೆ ನಂಬಿಕೆ ಐತ್ರಿ. ಇನ್ನು ಒಂದು ವೇಳೆ ನಮ್ಮ RCB ಟಾಸ್ ಗೆದ್ದು ಬಾಲಿಂಗ್ ಆಯ್ಕೆ ಮಾಡ್ತಂದ್ರೆ ಎಷ್ಟು ಒಂದು ಅವ್ರನ್ನ ರನ್ದಾಗ ಕೈ ಹಾಕ್ಬೋದು ಅನ್ನೋದು ಕಮೆಂಟ್ ಮಾಡಿರಿ. ಹಂಗೆ ನಮ್ಮ RCB ಫಸ್ಟ್ ಎಲ್ಲ ಬ್ಯಾಟಿಂಗ್ ತೋತಂದ ಪಕ್ಕ ನೀವೇನು ಕಮೆಂಟ್ ಹಾಕೋದು ಬೇಡ, ಟೀಮ್ಸ್ ನಿಕ್ಕಿ ಹೋಗ್ತಾರೆ. ಆ ಒಂದು ಎಬಿಲಿಟಿ ನಮ್ಮ RCB ತಂಡಕ್ಕೆ ಐತೆ ನಂಗೆ ನಂಬಿಕೆ ಐತ್ರಿ. ಹಂಗೆ ಮ್ಯಾಚ್ ಮುಗಿದ್ಮೇಲೆ ನಾವು ಮತ್ತೆ ರಾತ್ರಿ ಒಂದು ಫುಲ್ ಗಿಲಿಗಿಲಿ ಸೋತ್ರ ಆತ ಗೆದ್ರು ಆತ ನಿಂತು ಹೊಯ್ಕೊಂಡ್ರ ನಾವು RCB ಬಿಟ್ಟು ಕೊಡಂಗಿಲ್ಲ. RCB ಟೀಮ್ IPL ದಾಗ ಇರೋತಕ ನಾವು ರಿವ್ಯೂ ಕೊಡೋದು ಮಾತ್ರ ಬಿಡೋದಿಲ್ರಿ. ಇನ್ಮ್ಯಾಗ ಇದ್ರೆ ರಾತ್ರಿ ಏನೈತಿಲ್ಲ ಮ್ಯಾಚ್ ಮುಗಿದ್ಮ್ಯಾಕ ಒಂದು ಮತ್ತೆ ರಿವ್ಯೂ ಕೊಡ್ತೀವಿ. ಅಲ್ಲಿ ಸಹ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋತೀವಿ, ಫೇಸ್ಬುಕ್ ನೋಡ್ಕೋತ ಫಾಲೋ ಹೊಡ್ರಿ. ನಾವು